ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನೋಡಿ, ಖಾರ ಪುಡಿ, ಅರಿಶಿನ, ಬೆಳ್ಳುಳ್ಳಿ, ಕಾಯಿ, ಶುಂಠಿ, ಹುಣಸೆಹಣ್ಣು ಎಲ್ಲ ಹಾಕ್ಬಿಟ್ಟು ಮಸಾಲೆ ಮಾಡ್ಕೊಂಡ್ಬಿಟ್ಟು ಈರುಳ್ಳಿ ಟೊಮೆಟೊ ಹಾಕಿ ಒಗ್ಗರಣೆ ಥರ ಮಾಡ್ತಾಯಿದ್ದಾರೆ. ಬನ್ನಿ ಏನು ಮಾಡ್ತಿದ್ದಾರೆ ನೋಡೋಣ. ಅಜ್ಜಿ ಏನು ಮಾಡ್ತಿದ್ಯಾ ಅಜ್ಜಿ? ನಿನ್ನ ರೆಸಿಪಿ ಹೇಳು. ಈರುಳ್ಳಿ ಹಾಕಿದ್ಯಾ? ಹಾಕೇನೆ. ಹಾಂ, 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೇನೆ. ಹಾಂ, ಅದು ಇವಾಗ ಈರುಳ್ಳಿ ಸ್ವಲ್ಪ ಬೇಯ್ತಾ ಇದೆ. ಕಪ್ಪಾಗೋದು. ಹಾಂ, ಸ್ವಲ್ಪ ಕೆಂಪು ಉರಿತಾ ಇದ್ದಾರೆ. ಕೆಂಪು ಹುರಿದ ನಂತರ ಟೊಮೆಟೊ ಹಾಕ್ತಾರೆ. ಟೊಮೆಟೊ ಹಾಕಿದ ನಂತರ ಮಸಾಲೆ ಹಾಕೋದು. ಮಸಾಲೆ ಹಾಕಿ ಮಸಾಲೆ ಬೆಂದ್ಕೊಂಡು ಬರ್ತೈತಲ್ಲ, ಅವು ಮೀನು ಹಾಕಿಬಿಡೋದು. ಈಗ ಟೊಮೆಟೊ ಹಾಕ್ತೀನಿ. ನಮ್ಮನೆ ಚಿಕ್ಕದೈತಿ, ಒಲೆ ಮೇಲೆ ಅಡುಗೆ ಮಾಡ್ತಾ ಇದ್ದೇವೆ. ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ. ಅಂದರೆ ಗ್ಯಾಸ್ ಮೇಲೂ ಮಾಡ್ತಿದ್ದಾರೆ ಅಡುಗೆ, ಗ್ಯಾಸ್ ಸ್ಟವ್ ಮೇಲೆ, ಇಲ್ಲಿ ಒಲೆ ಮೇಲೆ ಮಾಡ್ತಾಯಿದ್ದಾರೆ. ಆದರೂ ಗ್ಯಾಸ್ ಮಾಡೋಕ್ಕಿಂತ ಇದು ಒಲೆ ಮೇಲೆ ಮಾಡಿದರೆ ಟೇಸ್ಟ್ ಬರುತ್ತಲ್ಲ ಅಜ್ಜಿ? ಇದು ಒಳ್ಳೆ ಇದು ಬರ್ತೈತಿ, ಬೇಗನೂ ಉರಿತೈತಿ. ನಾವು ಬೇಕಾದ್ರೆ ಸಣ್ಣ ಮಾಡ್ಕೊಳ್ಬೋದು, ಬೇಕಾದ್ರೆ ದಪ್ಪ ಮಾಡ್ಕೊಳ್ಬೋದು. ಟೇಸ್ಟ್ ಆಗ್ತೈತಿ ಇದ್ರಲ್ಲಿ. ನಾವು ಹೆಂಗೆ ಬೇಕಾದ್ರೂ ಮಾಡ್ಕೊಳ್ಬೋದು. ನೋಡಿ, ಕೆಂಪು ಆಗ್ತಾ ಬಂತು. ಈಗ ಅದಕ್ಕೆ ಸ್ವಲ್ಪ ಮಸಾಲೆ ಹಾಕ್ಬಿಡ್ತೀನಿ, ಮೀನು ಮಸಾಲೆ. ಮಸಾಲೆ ಹಾಕಿದ ನಂತರ ಅದು ತಕ್ಕಂತ ಉಪ್ಪು ಹಾಕೋದು. ಉಪ್ಪು ಹಾಕಿ ಅದು ಚಂದ ಬೆಂದು ಬಂದಮೇಲೆ, ಪರಿಮಳ ಬಂದಮೇಲೆ ಮೀನು ಹಾಕಿ ಮುಚ್ಚಿಬಿಡೋದು. ಇಷ್ಟೇ ಇದ್ರಿ ಕೆಲಸ. ಸಾರ್ಲಿ ಮೀನು ಸಾರು ಮಾಡ್ತಿದ್ದಾರೆ. ರೆಸಿಪಿ ನೋಡೋಣ, ಬನ್ನಿ ಬನ್ನಿ. ನೋಡಿ, ಈಗ ಚೆನ್ನಾಗಿ ಕೆಂಪು ಹುರ್ಕೊಂಡ್ಬಿಟ್ಟು ಮಾಡ್ತಾರೆ. ನೋಡ್ತೀನಿ, ಚಲೋ ನೋಡ್ರಿ, ಇನ್ನು ಕೆಂಪಾಗುತ್ತೆ. ಇದು ಸ್ವಲ್ಪ ಕಂದು ಬಣ್ಣ ಬಂದಮೇಲೆ ಕಂದು ಬಣ್ಣ ಬಂದ ಮೇಲೆ ಮಸಾಲೆಯನ್ನು ಹಾಕ್ತಾರೆ. ಓಕೆನಾ? ನೋಡಿ, ಕೆಂಪು ಚೆನ್ನಾಗಿ ಹುರ್ಕೊಂಡಿದ್ದಾರೆ, ಗ್ರೇವಿ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು ಹುರಿದಿಟ್ಕೊಂಡಿರೋಂಥ ಮಸಾಲೆನ ಹಾಕ್ತಾರೆ. ಗಾಯ್ಸ್, ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ ನಮ್ಮ ಅಜ್ಜಿ ರೆಸಿಪಿಗೆ. ನಮಗೆ ಮೀನಿಗೆ ಎಷ್ಟು ಮಸಾಲೆ ಬೇಕು ಅಂತ ನೋಡ್ಕೊಂಡು ಅದ್ರ ತಕ್ಕಂತೆ ಉಪ್ಪು ಹಾಕೋದು. ಉಪ್ಪು ಹಾಕ್ಕೊಂಡು ಆಮೇಲೆ ನಮ್ಗೆ ಎಷ್ಟು ನೀರು ಬೇಕು, ಎಷ್ಟು ಬೇಕು ಅಂತ ಹಾಕೊಂಡ್ರೆ ಸರಿ. ಇದು ದೊಡ್ಡ ಉಪ್ಪು, ದೊಡ್ಡ ಉಪ್ಪಿದ. ಯಾವ ಸಣ್ಣ ಉಪ್ಪು ಅದು ಅಷ್ಟೇ. ಇದು ಕಲ್ಲು ಉಪ್ಪು, ಇಂಡಿಯನ್ ಉಪ್ಪು ಇದು. ಈ ಉಪ್ಪು ಏನಂದ್ರೆ ಆರೋಗ್ಯಕರ. ಅಯೋಡಿನ್, ಗಳಗಂಡ ಅಂತ ಇಂಥ ರೋಗಗಳೇನು ಬರೋದಿಲ್ಲ. ಈ ಉಪ್ಪೇ ಚೆನ್ನಾಗಿ. ಎಲ್ಲ ಇದೇ ಉಪ್ಪು ಯೂಸ್ ಮಾಡಿದ್ರೆ ಅಡುಗೆ ಕೂಡ ರುಚಿಯಾಗಿರಲ್ಲ. ಅಜ್ಜಿ ಬಂದು ಅಡುಗೆ ತುಂಬ ಇಷ್ಟ ಆಗುತ್ತೆ. ಕಮೆಂಟ್ ಮಾಡಿ ಗಾಯ್ಸ್. ಚೆನ್ನಾಗಿ ಮಸಾಲೆ ಕುದ ನಂತರ ನಮ್ಗೆ ಎಷ್ಟು ಬೇಕಲ್ವಾ, ಆ ಮೀಡಿಯಮ್. ನಿಮ್ಗೆ ನೀರು ಬೇಕಂದ್ರೆ ಸಾರು ಸ್ವಲ್ಪ ನೀರು ಪ್ರಕಾರ, ನಿಮ್ಮ ಪ್ರಕಾರ, ನಿಮ್ಮ ಮನೇಲಿ ಯಾವ ಥರ ನೀವು ಇದು ಮಾಡ್ಕೊತಿರಲ್ವಾ. ಮೀಡಿಯಮ್ ಬೇಕಂದ್ರೆ ದಪ್ಪ ಬೇಕಾದ್ರೆ ದಪ್ಪ ಮಾಡ್ಬೋದು, ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ಮಾಡ್ಕೋಬೋದು. ತೆಳ್ಳಗೆ ಮಾಡಿದ್ರೆ ಮೀನು ಟೇಸ್ಟ್ ಬರಲ್ಲ. ಸ್ವಲ್ಪ ಅದು ಹಿಂಗೆ ದಪ್ಪಾಗಿ ಬರಬೇಕು ಮಸಾಲೆ. ಮೀಡಿಯಮ್ ಇರಬೇಕು, ದಪ್ಪನೂ ಅಲ್ಲ, ತೆಳುನೂ ಅಲ್ಲ. ಈಗ ಚೆನ್ನಾಗಿ ಕುದೀತಿರ್ಬೇಕಾದ್ರೆ ಮೀನು ಹಾಕ್ತಾರೆ ಅವರು. ಅಜ್ಜಿ, ಮಸಾಲೆಗೆ ಎಂತೆಂತ ಹಾಕಿದ್ದೆ? ಮಸಾಲೆಗೆ ಧನಿಯಾ ಪುಡಿ, ಅರಿಶಿನ ಪುಡಿ, ಜೀರಿಗೆ, ಆಮೇಲೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಹಾಕಿ ಬೀಸಿದ್ದು. ಆಮೇಲೆ ಅದಕ್ಕೆ ಬೆಪ್ಪರ್ ಕಾಳು 2 ಹಾಕ್ಬೋದು, ನಮಗೆ ಖಾರ ಬೇಕು ಅಂದರೆ. ಆ ನಂತರ ಇದು ಹಿಂಗೆ ಫ್ರೈ ಮಾಡ್ಕೊಳ್ಳೋದು. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಹಾಕ್ಬೋದು, ಇಲ್ಲ ಬೀಸ್ಲಿಕ್ಕರ ಹಾಕ್ಬೋದು. ಇವಾಗ ಕುದೀತಾ ಇದೆ. ಅದು ಚಂದ ಕುದ್ದ ಮೇಲೆ ಮೀನು ಹಾಕಿ ಕುದ ನಂತರ ಮೀನು ಹಾಕ್ತಾರೆ. ಈಗ ನೀವು ಚೆನ್ನಾಗಿ ಕುದೀತಾ ಇದೆ ನೋಡಿ. ದಪ್ಪಾಗಿ ಬಂದದೆ. ಹಿಂಗಾದ್ಮೇಲೆ ಮೀನು ಹಾಕಿದ್ರೆ ಮೀನಿಗೆ ಮಸಾಲೆ ಚಂದ ಹಿಡಿತೈತಿ. ಯಾವ ಮೀನು ಅಜ್ಜಿ ಇದು? ಇದು ತಾರ್ಲೆ ಮೀನು. ತಾರ್ಲೆ ಮೀನು ಹೆಲ್ತಿಗೆ ಒಳ್ಳೇದು. ಪ್ರಾಣಿ ಗಿಣಿಕಿಗೆ ಈ ಮೀನು ಹೋಗ್ತದೆ. ಅಂದ್ರೆ ನಂಜಾಗಲ್ಲ ಅಜ್ಜಿ? ನಂಜಿಲ್ಲ, ಈ ಮೀನು ನಂಜಲ್ಲ. ಬಾಂಗ್ಡೆ ನಂಜು, ಮತ್ತೊಂದು ಜಾತಿ ಸಿಗ್ತೈತಿ ಸಿಡಿ ಮೀನು ಅಂತ, ಅದು ನಂಜು. ಬಾಳೆ ನಂಜು, ಮುರುಗೋಡ್ ನಂಜು. ಈ ಮೀನು ನಂಜಲ್ಲ. ಏನು ಆರಾಮಿಲ್ಲ ಅಂದ್ರೂ ಈ ಮೀನು ಒಂಥರ ಔಷಧಿ. ಈ ಸಣ್ಣ ಉರಿ ಮಾಡಿ ಸ್ವಲ್ಪ ಕುದಿಯೋವರೆಗೂ ಬಿಡಬೇಕು.
ಈಗ ಅದು ಮೀನು ಕುದ್ದಿದೆ ಅಂತ ಹೆಂಗೆ ಗೊತ್ತಾಗ್ತದೆ ಅಜ್ಜಿ? ಸ್ವಲ್ಪ ಪರಿಮಳ ಬರ್ತೈತಿ, ಮುಚ್ಚಿಡ್ತೇವಲ್ಲ ಹಾಂ. ಅದು ತೆಗೆದ್ಮೇಲೆ ಸ್ವಲ್ಪ ಪರಿಮಳ ಬರ್ತೈತಿ, ಹ್ಞೂ. ಗಮ್ಮಂತ ಮೀನಿನ ಪರಿಮಳ. ಅವು ತೆಗೆದ್ರೆ ಅವಾಗ ಕುದ್ದಿದೆ ಅಂತ ಗೊತ್ತಾಗ್ತದೆ. ನೋಡಿ ಈಗ ಮೀನಿಂದ ಹ್ಞೂ. ವಾಸನೆ ಬಂತ ನಿನಗೆ? ಹೌದು, ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಇಷ್ಟು ಬೆಂದ ಮೇಲೆ ತೆಗೆದು ಆರ್ಬೇಕು. ಆಯ್ತು, ಸಾರು ರೆಡಿ ಆಯಿತು. ಸಾರು ರೆಡಿ ಆಯ್ತು ನೋಡು. ಮೀನು ಬೆಂದಿದೆ, ಹೌದು, ಮೀನು ಕಣ್ಣು ಮೇಲೆ ಬಂದಿದೆ. ಹಿಂಗೆ ಬಂದಮೇಲೆ ಸಾರು ಬೆಂದಿದೆ ಅಂತ. ಹೇಗಿತ್ತು ಮೀನು ಸಾರು ರೆಸಿಪಿ ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ.